ಅಪ್ಪ ಯಾವಾಗಪ್ಪ ಇನ್ನೊಂದು ಬೂಂದಿ ಕೊಡ್ತೀಯಾ, ಬೂಂದಿ ಕೊಡೋದು ಯಾವಾಗ ಚೆಂಡ್ ಮಾಡ್ಕೊಂಡು ಎಲ್ಲಾ ಚೆಕ್ ಮಾಡ್ಕೊಂಡಿದ್ಲು. ಚೆಟ್ಟಿಗೆ ಹಾಕಿ ಕೇಳಿದಾಗ ಎಸ್ ಇಟ್ಸ್ ಪಾಸಿಟಿವ್ ಅಂತಾನೆ ಹೇಳ್ತು. ಸಣ್ಣದಾಗಿ ಇಷ್ಟೇಷ್ಟು ಲೈನ್ ಬಂದೈತೆ. ತುಂಬಾ ಏಜ್ ಏನಾಗಿಲ್ಲ, ಓಕೆ ಸ್ಟಾರ್ಟ್ ಮಾಡಿ ನೀವು ಅನ್ಕೊಂಡಿದ್ದ ರೈಟ್ ಏಜ್ ಆಗಿಲ್ಲ, ಇನ್ನೂ ಆಗಿಲ್ಲ. ಇನ್ನೊಂದು ಮೆಸೇಜ್ ಹಾಕಿದ್ಲು ಅಂತ ಮಂತಲ್ಲಿನೇ ನಮ್ಗೆ ಗುಡ್ ನ್ಯೂಸ್ ಬಂತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರವ್ಯ ಯೂಟ್ಯೂಬ್ ಚಾನಲ್. ಇವತ್ತಿಂದು ಕಾನ್ಸೆಪ್ಟ್ ಏನಂತಂದರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ. ಸೊ ಯಾಕೆ ಏನು ಅಂತ. ಆಮೇಲೆ ಜಾಸ್ತಿ ಯೋಚನೆ ಮಾಡಬೇಡಿ, ಏನಕ್ಕಂದರೆ ನಾನು ಸ್ಪೆಕ್ಸ್ ಹಾಕೊಂಡಿರಲ್ಲ ಇವತ್ತು, ಇದು ಈ ಗ್ಲಾಸ್ ಹಾಕೊಂಡಿದ್ದೀನಿ ಅಂತ. ನಾನು ನಿನ್ನೆ ಏನೋ ಸ್ಮೈಲ್ ಲಾಸಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾನೆ. ನಂದು ಏನಂದರೆ ನಂದು ಪವರ್ ಇತ್ತು, ಆ ಪವರ್ ಕರೆಕ್ಷನ್ನ ಮಾಡಿಸ್ಕೊಂಡಿದ್ದೀನಿ. ಅದಕ್ಕೆ ಈ ಗ್ಲಾಸಸ್ನ ಅಟ್ಲೀಸ್ಟ್ ಒಂದು ವೀಕ್ ಹೇಳಿದ್ದಾರೆ. ಈ ಗ್ಲಾಸು ನಾನು ಹೇಳ್ತೀನಿ, ಗ್ಲಾಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಇವಾಗ ಗೆಟ್ ಇನ್ ಟು ಟಾಪಿಕ್. ನಾವು ಏನು ಕಾನ್ಸೆಪ್ಟ್ ಮಾಡ್ತಿದ್ದೀವೋ ಸೊ ಅದ್ರ ಬಗ್ಗೆ ಲೆಟ್ಸ್ ಡಿಸ್ಕಸ್. ಅದನ್ನ ತಾವು ಸ್ಟಾರ್ಟ್ ಮಾಡ್ತಾಳೆ. ಈ ವಿಡಿಯೋ ತುಂಬಾ ದಿನದಿಂದ ಹಾಕ್ಬೇಕು ಅನ್ಕೊಂತಿದ್ವಿ, ಪ್ರೆಗ್ನೆನ್ಸಿಲಿ ಇದ್ದಾಗ್ಲೇನೆ. ಬಟ್ ಸ್ಟಿಲ್ ಟೈಮ್ ತೊಗೊತಿದ್ವಿ, ಯಾಕಂದರೆ ಮಾಡೋದೋ ಬೇಡವೋ ಈ ಟಾಪಿಕ್ ಬಗ್ಗೆ ಅಂತಂದರೆ ಟೈಮ್ ತೊಗೊತಿದ್ವಿ, ಯೋಚನೆ ಮಾಡ್ತಾ ಇದ್ವಿ. ನೀವು ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ವಿಷಯ ಹೇಳಬೇಕೋ ಬೇಡವೋ ಅಂತ ಇದು ಮಾಡೋದು ಬೇಡ, ಬೇಕಾದರೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಇನ್ಫಾರ್ಮೇಷನ್ ವಿಡಿಯೋ ಕೊಡೋದ್ರಿಂದ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಇನ್ನೊಂದೇನಂತಂದರೆ, ಎಸ್, ಇದು ಟೋಟಲಿ ರಿಲೇಟೆಡ್ ಟು ನಮ್ಮದು ಪ್ರೆಗ್ನೆನ್ಸಿ ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅನ್ನೋದು. ಸೊ ಫಸ್ಟು ನಾವು ನಿಮ್ಗೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು, ಮದುವೆ ಆದ ತಕ್ಷಣ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಇನ್ನು ಯಾವಾಗ ಅಂತ. ಫಸ್ಟ್ 1 year ಕ್ರಾಸ್ ಮಾಡಿದ್ವಿ ಹಂಗೇನೆ. ಆಮೇಲಿಂದ ಮನೇಲಿ ಕೇಳ್ತಿದ್ದವರೆಲ್ಲ ಊರಲ್ಲೆಲ್ಲ ಎಲ್ಲರೂ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಇನ್ನು ಯಾವಾಗಪ್ಪ ಇನ್ನೊಂದು ಬೂಂದಿ ಕೊಡ್ತೀಯಾ, ಬೂಂದಿ ಕೊಡೋದು ಯಾವಾಗ ಅಂತ. ಇನ್ನೊಂದೇನಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಈಗ ಗೊತ್ತಿಲ್ಲ ಅದು ಏನಕ್ಕೆ, ಈಗಿನ ಜನರೇಷನ್ ಎಲ್ಲರೂ ಲೇಟಾಗೆ ಮಾಡ್ಕೊಳ್ಳೋದು. ಬಟ್ ಮನೆ ಕಡೆ ಊರ ಕಡೆ ಎಲ್ಲ ಏನ್ ಅನ್ಕೊಂತಾರೆ ಅಂದ್ರೆ, ಅಯ್ಯೋ ಆಗ್ತಿಲ್ಲೇನೋ, ಏನೋ ಪ್ರಾಬ್ಲಮ್ ಆಗಿರ್ಬೇಕೇನೋ, ಇದು ಬೇರೆ ತಲೆನೋವು, ಇದು ಬೇರೆ ಅನ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾವು ಪ್ಲ್ಯಾನ್ ಮಾಡ್ತಿದ್ರು ಕೂಡ. ಸೊ ನಾವು ಅನ್ಕೊಂಡಿದ್ದು, ನಾವು ಏನು ತುಂಬ ಇಯರ್ಸ್ ಪ್ಲ್ಯಾನ್ ಮಾಡೋ ಇದಿರಲಿಲ್ಲ. ನಾವು 2 years ಅನ್ಕೊಂಡಿದ್ವಿ, 2 years ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಅದಾದ್ಮೇಲೆ ನಾವು ಹೇಗೆ ನಾವು ಡಿಸೈಡ್ ಆದ್ವಿ ಹೆಂಗೆ ಅಂದರೆ, ಎಸ್ ಇನ್ನೇನು ಸ್ಟಾರ್ಟ್ ಮಾಡೋಣ, ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ಸೊ ಡಿಸೈಡ್ ಆದಮೇಲೆ ನಾವು ಫಸ್ಟು ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು, ಫಿಸಿಕಲಿ ಕೂಡ ನಾವು ಪ್ರಿಪೇರ್ ಆಗಿರಬೇಕು ಅಂತ ಅಂದ್ಕೊಂಡ್ವಿ. ಸೊ ಅಂದ್ಕೊಂಡು ನಾವು ಫಸ್ಟು ಏನು ಮಾಡಿದ್ವಿ, ಅವಳು ಯೋಗ ಕ್ಲಾಸಸ್ ಜಾಯ್ನ್ ಆದ್ಲು, ನಾನು ಜಿಮ್ ಜಾಯ್ನ್ ಆದೆ. ಇಟ್ ಡಸಂಟ್ ಮೀನ್ ನಮ್ಗೇನೋ ಪ್ರಾಬ್ಲಮ್ ಇತ್ತು ಅಂತಲ್ಲ, ನಮಗೆ ಸೊ ನಾವು ಅದೇ ಫಿಸಿಕಲಿ ಫಿಟ್ ಆಗೋಣ, ನಾವು ಲೆಟ್ಸ್ ರೆಡಿ ಫಾರ್ ವಾಟ್ ಎವರ್ ಕಮ್ಸ್ ಇನ್ ಫ್ಯೂಚರ್. ನ್ಯೂಟ್ರಿಷನಲ್ ಫುಡ್ ತಗೋಬೇಕು, ಎಲ್ಲಾನು ಫಾಲೋ ಮಾಡೋಣ. ಅಟ್ಲೀಸ್ಟ್ ಫಾರ್ 3 months ಒಂದು ಜೀವ ಬರಬೇಕು ಅಂದ್ರೆ ಅದಕ್ಕೆ ಇಷ್ಟಾದ್ರೂ ನಾವು ಮಾಡಬೇಕು ಅಂತ ನಮಗೆ ಅನಿಸಿತ್ತು. ಸೊ ಅದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಯೋಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಂಡೆ, ಅವನು ಕೂಡ ಜಿಮ್ಗೆ ಹೋಗ್ತಾ ಇದ್ದ. ಮತ್ತೆ ಹಂಗೆ ಫುಡ್ಡು ಕೂಡ ಬೆಳಗ್ಗೆ ನಾವು ಎಲ್ಲ ಮುಂಚೆ ಮನೆ ಊಟ ಬರೀ 1 ಸತಿ ತಿಂದ್ರೆ 2 ಸತಿ ಆಚೆ ತಿಂತಿದ್ವಿ. ಅದಕ್ಕೇನೆ ಮನೆ ಫುಡ್ಡೇನೆ ಸ್ಟಾರ್ಟ್ ಮಾಡೋಣ ಹಂಗೆ ಅಂತ. ಸೊ ನಾವು ಈ ತರ ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಕಂಪ್ಲೀಟ್ ಹೊರಗಡೆ ಫುಡ್ ಅವಾಯ್ಡ್ ಮಾಡಿದ್ವಿ ಎಲ್ಲಾನು. ನೆಕ್ಸ್ಟ್ ಮನೆಯಲ್ಲೇ ನ್ಯೂಟ್ರಿಷನಲ್ ಫುಡ್ ಏನು ತಿನ್ಬೋದು ಅಂತ ಮಾರ್ನಿಂಗ್ ಟು ನೈಟ್ ಅದನ್ನ ರೂಟೀನ್ ಹಾಕೊಂಡ್ವಿ. ಮತ್ತೆ ಗುಡ್ ಸ್ಲೀಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವು ಯಾವತ್ತೂ ಸ್ಲೀಪ್ ಏನು ಕಡಿಮೆ ಮಾಡಿಲ್ಲ. ನಾವು ಮುಂಚೆಯಿಂದನೇ ಯಾವಾಗಲೂ 9 o'clock ನಾವು ಹೇಳ್ತಾ ಇದ್ವಿ. ಇದು ನಮ್ಮ ಟೈಮಿಂಗ್ಸ್, ನಾವು ನಿದ್ದೆ ರೆಗ್ಯುಲರ್ ಆಗಿ ನಾವು ಮುಂಚೆಯಿಂದನೂ ಫಾಲೋ ಮಾಡ್ತಿದೀವಿ. ಮತ್ತೆ ಈ ಜಿಮ್ ಜಾಯ್ನ್ ಆಗಿದ್ಮೇಲೆ ಮತ್ತೆ ಅವಳು ಯೋಗ ಕ್ಲಾಸಸ್ ಜಾಯ್ನ್ ಆಗಿದ್ಮೇಲೆ ನಾವು ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಸೊ ಯಾವ ಥರ ನಾವು ಪ್ರೊಸೀಡ್ ಆಗ್ಬೋದು ಅಂತ ಡಾಕ್ಟರನ್ನ ಕನ್ಸಲ್ಟ್ ಮಾಡಿದ್ವಿ. ಸೊ ಬಟ್ ಆದರೂ ನಾವು ಇಲ್ಲ, ನಮಗೆ ಇನ್ನು ಸ್ವಲ್ಪ ನಾವು ರೆಡಿ ಆಗಬೇಕು ಅಂತ ಅಂದ್ಕೊಂಡು, ಸೊ ಅವರು ಏನು ಮಾಡಿದ್ರು ಅವಾಗ ಫೋಲಿಕ್ ಆಸಿಡ್ ಸೊ ಎಲ್ಲಾನು ಕರೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಬಿಫೋರ್ 3 months ಫೋಲಿಕ್ ಆಸಿಡ್ ಕೊಡ್ತಾರೆ. ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅದು ಕೊಡಲ್ಲ. ಅದನ್ನ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಮಗುಗೆ ನ್ಯೂರಲಾಜಿಕಲ್ ಡಿಫೆಕ್ಟ್ಸ್ ಏನು ಬರಲ್ಲ ಅನ್ನೋ ರೀಸನ್ ಇಂದ ಫೋಲಿಕ್ ಆಸಿಡ್ ಕೊಡ್ತಾರೆ. ಸೊ ಅದನ್ನ ನಾನು 3 months ಬಿಫೋರೇ ಸ್ಟಾರ್ಟ್ ಮಾಡಿದೆ ತಗೊಳಕ್ಕೆ. ಅಂದ್ರೆ ಪ್ಲಾನ್ ಮಾಡ್ತಿದ್ರೆ, ಇವಾಗ ಯಾರ್ಯಾರು ಕನ್ಫರ್ಮ್ ಪ್ಲಾನ್ ಮಾಡ್ತಿದ್ರೆ ಅವ್ರು ತಗೊಂಡ್ಲೇಬೇಕು. ಆಕ್ಚುಲಿ ಅದು ತುಂಬಾ ಇಂಪಾರ್ಟೆಂಟ್. ತುಂಬಾ ಏಜ್ ಏನಾಗಿಲ್ಲ, ಓಕೆ ಸ್ಟಾರ್ಟ್ ಮಾಡಿ, ನೀವು ಅನ್ಕೊಂಡಿದ್ದ ರೈಟ್ ಏಜ್ ಅಂತ ಹೇಳಿದ್ರು. ಎಸ್, ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಮತ್ತೆ ನಾವು ಓಕೆ ಫೈನ್ ಪ್ರೊಸೀಡ್ ಆಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದ್ವಿ. ಅವಳಿಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಅಂತ ಹೇಳಿದ್ರೆ ಅದು ಏನು ಪ್ರಾಬ್ಲಮ್ ಅಲ್ಲ.
ಫೋಲಿಕ್ ಆಸಿಡ್ ಅಲ್ಲ, ಗೊತ್ತಿರುತ್ತೆ ತುಂಬಾ ಜನ ಗೊತ್ತಿರುತ್ತೆ. ಫೋಲಿಕ್ ಆಸಿಡ್ ಗೊತ್ತಿರುತ್ತೆ ಏನಕ್ಕೆ ಅಂತ. ಸೊ ಏನಕ್ಕಂತ ಹೇಳು ಫೋಲಿಕ್ ಆಸಿಡ್? ಅದೇ ಹೇಳಿದ್ನಲ್ಲ ಆಲ್ರೆಡಿ, ನ್ಯೂರಾಲಜಿಕಲ್ ಡಿಫೆಕ್ಟ್ಸ್ ಏನಾದರೂ ಇರುತ್ತೆ ಮಗುಗೆ ಬೆಳವಣಿಗೆ ಚೆನ್ನಾಗಾಗಲಿ ಅಂತ ಬಿಫೋರ್ ಇಂದಾನೆ ಕೊಡ್ತಾರೆ. ಸೊ ಪ್ಲಾನ್ ಮಾಡ್ತಿದ್ದಾಗಿಂದಾನೆ ಕೊಡ್ತಾರೆ. ಸೊ ತಗೊಂತಿದ್ವಿ. ಮತ್ತೆ ನಾವು ಹೆಂಗೆ ಮತ್ತೆ ಏನಂತಂದ್ರೆ ನಾವು ಅವ್ರು ಕೊಟ್ಟಿದ್ದು 2 ಮಂತ್ಸ್ಗೆ ನಾವು ಸ್ಟಾರ್ಟ್ ಮಾಡೋಣ ಫೋಲಿಕ್ ಆಸಿಡ್ ತಗೊಂಡಿದ್ದು. ಅಟ್ಲೀಸ್ಟ್ 2 ಮಂತ್ಸ್ ಆಗಲಿ ಅಂತ, 2 ಮಂತ್ಸ್ ಆಗಬೇಕು ಅಂತ ಹೇಳಿದ್ರೆ ತಾನೆ. ಸೊ 2 ಮಂತ್ಸ್ ಆದರೆ ಹೇಳಿಲ್ಲ, ಯಾವಾಗಾದ್ರೂ ಮಾಡ್ಬೋದು ಅಂತ ಕೊಟ್ಟಿದ್ವಿ. ಬಟ್ ನಾವು 2 ಮಂತ್ಸ್ ತಗೊಳ್ಳೋಣ, ಬಿಕಾಸ್ ನಾವು ರಿಸರ್ಚ್ ಮಾಡಿದಾಗ ಅಟ್ಲೀಸ್ಟ್ 60 days ಪ್ರೇಯರ್ ಆಗಿ ನೀವು ತಗೊಂಡಿದ್ರೆ ಇಟ್ ಇಸ್ ಗುಡ್ ಫಾರ್ ಬೇಬಿ ಅಂತ ಇತ್ತು. 2 years ನಾವು ವೆಯ್ಟ್ ಮಾಡಿದೀವಿ ಅಂದಮೇಲೆ ಇನ್ನು 1 or 2 months ಅಲ್ಲಿ ವೆಯ್ಟ್ ಮಾಡೋದ್ರಲ್ಲಿ ಏನೂ ಇಲ್ಲ, ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದು ಮಾಡೋಣ ಅಂತ ನಾವು ವೆಯ್ಟ್ ಮಾಡಿದ್ವಿ. ಫಸ್ಟ್ 2 ಮಂತ್ಸು ನಾವು ಎಸ್ ಲೆಟ್ ಸ್ಟಿಕ್ ಟು ಇಟ್ ಅಂತ ಹೇಳ್ಬಿಟ್ಟು ಅದು ತೊಗೊಂಡು ಇದು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಮಂತು ನಾವು ಏನು ಪ್ಲ್ಯಾನ್ ಮಾಡೋಣ ಅಂತ ಮಾಡಿದ್ವಿ. ಬಟ್ ಆ ಮಂತಲ್ಲಿ ನಮಗೆ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಮಂತಲ್ಲೂ ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಮಂತು ಆಷಾಢ ಇತ್ತು. ಆಷಾಢ ಇದ್ದಕ್ಕೆ ನಾವು ಬೇಡ ಅಂತ ಸುಮ್ಮನೆ ಆದ್ವಿ. ಆದರೂ ನೆಕ್ಸ್ಟ್ ಮಂತು ಈ ಆಷಾಢದಲ್ಲಿ ಏನು ಮಾಡಿದ್ವಿ, ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಬ್ಯಾಕ್ ಟು ಡಾಕ್ಟರ್, ಯಾಕಂದರೆ ಫಸ್ಟ್ ಮಂತ್ ನಮಗೆ ಆಗಿಲ್ಲ, ಅದಕ್ಕೆ ನಮಗೇನಾಯಿತು, ಓಕೆ ಏನೂ ಪ್ರಾಬ್ಲಮ್ ಇರ್ಬೋದಾ ಏನು ಅಂತ ನಮಗೆ ಥಿಂಕಿಂಗ್ ಸ್ಟಾರ್ಟ್ ಆಯಿತು. ಸೊ ಆ ಥಿಂಕಿಂಗಲ್ಲಿ ಇವಳು ತುಂಬ ರಿಸರ್ಚ್ ಮಾಡಿದ್ಲು. ಆವಾಗ ಆಗ್ಬಿಡಲ್ಲ, ಅದಕ್ಕೆ ಸರ್ಟೈನ್ ಕಂಡೀಷನ್ಸ್ ಇರುತ್ತೆ, ಅಂದರೆ ಯಾವ ಟೈಮಲ್ಲಿ ಡಿಸೈಡ್ ಆಗಬೇಕು, ಪ್ಲಾನ್ ಮಾಡಬೇಕು ಅಂತ ಇವಳೆಲ್ಲ ರಿಸರ್ಚ್ ಮಾಡ್ತಾ ಇದ್ಲು. ಆ ರಿಸರ್ಚ್ ಮಾಡುವಾಗ ಇವಳಿಗೆ ಗೊತ್ತಾಗಿದ್ದೇನಂತಂದ್ರೆ ಇಟ್ ಇಸ್ ಬೆಟರ್ ಟು ಟೇಕ್ ಓವುಲೇಷನ್ ಕಿಟ್ ತಗೊಂಡು ಟ್ರೈ ಮಾಡೋಣ ಅಂತ. ಓವುಲೇಷನ್ ಕಿಟ್ ತಗೊಂಡು ಟ್ರೈ ಮಾಡೋಣ ಅಂತ ಡಿಸೈಡ್ ಆದ್ವಿ. ಸೊ ಈ ಓವುಲೇಷನ್ ಕಿಟ್ ಎಲ್ಲ ಕಡೆನೂ ಸಿಗುತ್ತೆ ನಿಮ್ಗೆ. ಸೊ ಅದನ್ನ ತಗೊಂಡು, ಅದು ಏನಕ್ಕೆ ಅಂದ್ರೆ ನಿಮ್ಗೆ ಯಾವಾಗ ಓವುಲೇಷನ್ ಪೀರಿಯಡ್ ಡೇಟ್ ಅದನ್ನ ಲೆಕ್ಕ ಹಾಕ್ಬಿಟ್ಟು 14 to 20 days ಆ ಡೇಸ್ ಅಲ್ಲೇನೋ ತುಂಬಾ ಓವುಲೇಷನ್ ಜಾಸ್ತಿ, ಎಗ್ ಮೆಚ್ಯೂರ್ ಆಗೋ ಡೇಸ್ ಅವಾಗಿರುತ್ತೆ. ಸೊ ಅವಾಗ ನೀವೇನು ಪ್ಲಾನ್ ಮಾಡಿದ್ರೆ ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಕಿಟ್ ಏನಕ್ಕೆ ಅಂತಂದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಓವುಲೇಷನ್ ಡೇ ಕೊಡುತ್ತೆ. ಸೊ ವಿತಿನ್ 24 hours to 40 hours ಡ್ಯೂರೇಷನ್ ಅಲ್ಲಿ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ, ಸೊ ಇಟ್ಸ್ ಗೋನಾ ಗಿವ್ ಯು ದ ರಿಸಲ್ಟ್ ಅಂತ ಇತ್ತು. ಸೊ ಎಸ್ ನಾವು ಅದೇ ಥರ ಪ್ರೊಸೀಡ್ ಆದ್ವಿ. ಸೊ ಎಸ್ ಅದೇ ಮಂತಲ್ಲಿ, ಯಾವ ಮಂತಲ್ಲಿ ನಾವು ಓವುಲೇಷನ್ ಕಿಟ್ ತೊಗೊಂಬಂದು ಓವುಲೇಷನ್ ನೋಡಿ ನಾವು ಪ್ಲ್ಯಾನ್ ಮಾಡಿದ್ವು. ಸೊ ಅದೇ ಮಂತಲ್ಲಿನೇ ನಮಗೆ ಗುಡ್ ನ್ಯೂಸ್ ಬಂತು. ಆ ಗುಡ್ ನ್ಯೂಸನ್ನು ಆ್ಯಕ್ಚುಲಿ ಆ ಮಂತಲ್ಲಿ ನಾವು ತುಂಬ ಟ್ರಾವೆಲ್ ಮಾಡೋ ಪ್ಲ್ಯಾನ್ಸ್ ಇತ್ತು. ಸಿನ್ಸ್ ನಾವು ಓವುಲೇಷನ್ ಕಿಟ್ಟಿನ ಟ್ರೈ ಮಾಡಿದ್ರಿಂದ, ಸೊ ಈ ಮಂತು ಅಕ್ಯುರೇಟಲ್ಲಿ ಆಗುತ್ತೆ ಅನ್ನೋ ರೀಸನ್ನಿಗೆ ಸೊ ನಾವು ವೆಡ್ಡಿಂಗ್ಸ್ ಇತ್ತು, ರಿಸಲ್ಟ್ ಬೇಡ ಟ್ರಾವೆಲ್ ಮಾಡೋದು ಅಂತ ಕಂಪ್ಲೀಟ್ ಅವಾಯ್ಡ್ ಮಂತು ನಾವು ಟ್ರಾವೆಲ್ನ ಅವಾಯ್ಡ್ ಮಾಡಿದ್ವಿ. ಅವಳ ಆಫೀಸು ಕೂಡ ನಾವು ಆಲ್ಮೋಸ್ಟ್ ಹೋಗಿರ್ಲಿಲ್ಲ ಅವಾಗ, ಮತ್ತೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ಜಾಸ್ತಿ. ಸೊ ಇಷ್ಟು ಆಗಿತ್ತು. ಸೊ ಇದಾದ್ಮೇಲೆ ಇನ್ನೊಂದೇನಂತಂದ್ರೆ ಎಸ್ ಯಾವ ಥರ ಇವಳು ಹೇಳಿದ್ಲು ಅಂದರೆ, ಸೊ ನಾನು ಅವತ್ತು ಸಾಯಂಕಾಲ ಜಿಮ್ಗೆ ಹೋಗಿದ್ದೆ. ಸೊ ಜಿಮ್ಗೆ ಹೋದಾಗ ಒಂದು ಮೆಸೇಜ್ ಹಾಕಿದ್ಲು ಅಂತ. ನಾನು ಕೂಡ ಯಾಕಂದ್ರೆ ಪ್ರೆಗ್ನೆನ್ಸಿ ಕಿಟ್ ಚೆಕ್ ಮಾಡಿದಾಗ ಇವಳು ಹೆಂಗ್ ಗೊತ್ತಾ, ಆ ಮಂತಲ್ಲಿ ಆಲ್ಮೋಸ್ಟ್ ಒಂದು 5-6 ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಚೆಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಎವ್ರಿಡೇ ಇನ್ನೂ ಆಗಿಲ್ಲ ಅಂತ. ಆಮೇಲಿಂದ ಫಸ್ಟ್ ಡೇ, ಐ ಮೀನ್ ಇದು ಆಲ್ರೆಡಿ ಒಂದು 4-5 ದಿನ ಆದ್ಮೇಲೆ ಇನ್ನೊಂದು ದಿನದಲ್ಲಿ ಸಣ್ಣದಾಗಿ ಇಷ್ಟೇಷ್ಟು ಲೈನ್ ಬಂದೈತೆ. ಆ ಲೈನ್ ಲೈಟ್ ಬಂದಿದೆ, ಕನ್ಫರ್ಮ್ ಇಲ್ಲ, ಅದು ಲೈಟ್ ಲೈನ್ ಬಂದಿದೆ. ನಾನು ಚಾಟ್ ಜಿಪಿಟಿಗೆ ಹಾಕಿ ಕೇಳಿದಾಗ ಎಸ್ ಇಟ್ಸ್ ಪಾಸಿಟಿವ್ ಅಂತಾನೆ ಹೇಳ್ತು. ಖುಷಿ ಆಯ್ತು. ಬಟ್ ಇನ್ನ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ಅದು ನಿಜನಾ ಸುಳ್ಳ ಅಂತ. ನಾನು ಜಸ್ಟ್ ಜಿಮ್ಗೆ ಹೋಗಿದ್ದ, ನಾನು ಜಿಮ್ಮಿಂದ ವಾಪಸ್ ಬರಲ್ಲ ಸ್ಕ್ರೀನ್ ಶಾಟ್ ತೆಗೆದು ನಾನು ಮೆಸೇಜ್ ಹಾಕಿದೆ ಅವನಿಗೆ, ಆಕ್ಚುಲಿ ಚಾಟ್ ಜಿಪಿಟಿಯಲ್ಲಿ ಬಂದಿದ್ದು ಪಾಸಿಟಿವ್ ಇದೆ ಅಂತ. ಅವಾಗ ನಿನ್ನ ರಿಯಾಕ್ಷನ್ ಹೆಂಗಿತ್ತು ಶರು? ನನ್ಗೆ ಫುಲ್ ಖುಷಿ ಆಯಿತು. ನಾನು ಹೇಳಿದೆ ಅವಾಗ ಯಾಕಂದ್ರೆ ಇವಳು ನಾನು ಹೋಗೋದನ್ನೇ ಕಾಯ್ತಾ ಇದ್ದು. ನಾನು ಬೈತಾ ಇದ್ದೆ ಡೈಲ್ಗೆ, ಏನಕ್ಕೆ ಇಷ್ಟೊಂದು ಇದು ಮಾಡ್ತಿದ್ಯಾ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು. ಪೀರಿಯಡ್ ಡೇಟ್ಗಿಂತ ಅದಾದ್ಮೇಲೆ ಚೆಕ್ ಮಾಡ್ತಾರೆ ಒಂದು ಸ್ವಲ್ಪ ದಿನ ಆದ್ಮೇಲೆ, 1 ವೀಕಲ್ಲಿ. ನಾನು ಅವತ್ತಿನ ಡೇಯಿಂದನೂ ಸ್ಟಾರ್ಟ್ ಮಾಡಿದ್ದೀನಿ, ತುಂಬಾ ಬಿಫೋರ್ ಇಂದನೂ ಸ್ಟಾರ್ಟ್ ಮಾಡ್ತಿದ್ದೆ ಚೆಕ್ ಮಾಡಕ್ಕೆ. ಅದಕ್ಕೆ ಬೈತಿದ್ದೆ. ಗುಡ್ ನ್ಯೂಸ್ ಬೇಗ ಸಿಗ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಿರ್ಲು ಇವಳು. ನಾನು ಜಿಮ್ಮಿಗೆ ಹೋಗೋದನ್ನೇ ಕಾಯ್ತಾ ಇದ್ಲು. ನಾನು ಜಿಮ್ಮಿಗೆ ಹೋದ ತಕ್ಷಣ ನಾನು ಮೊಬೈಲ್ ಓಪನ್ ನೋಡ್ಕೋತೀನಿ, ಇವಳ ಮೆಸೇಜು. ನಾನೇನು ಹೇಳಿ ಅವಾಗ? ಸೊ ನಾನು ವಾಪಸ್ ಬರಲ್ಲ ಫುಲ್ ಖುಷಿ ಆಗ್ತಾಯಿದೆ, ವಾಪಸ್ ಬರಲ್ಲ ಅಂತ. ಇವಳು ಬೇಡ ಅಂತ ಹೇಳೋದು. ಸೊ ನಾನು ಅಲ್ಲೇ ಐತೆ. ಅದಾದಮೇಲೆ ಮನೆಗೆ ಬಂದೆ.
ಈ ತರ ನಾನು ಅವನಿಗೆ ಹೇಳಿದ್ದು. ಹಿಂಗೆ ಅವಳು ಆದ್ರೂ ನಾವು ಇನ್ನೊಂದ್ಸರಿ ಕನ್ಫರ್ಮ್ ಮಾಡೋಣ ಅಂತ ಬೀಟಾ HCG ನಾವು ಬಿಫೋರ್ ಗೋಯಿಂಗ್ ಟು ಡಾಕ್ಟರ್ ನಾವು ಅದು ನೆಕ್ಸ್ಟ್ 2 days ಆದ್ಮೇಲೆ ಸೊ ಕನ್ಫರ್ಮೇಶನ್ಗೆ ಅದು ಬ್ಲಡ್ ತಗೊಂಡು ಚೆಕ್ ಮಾಡ್ತಾರಲ್ಲ, ಸೊ ಅದನ್ನು ಕೂಡ ಚೆಕ್ ಮಾಡಿಸಿದ್ವಿ. ಅದರಲ್ಲಿ ನಮ್ಗೆ ಅದು ಪಾಯಿಂಟ್ಸ್ ಏನೋ ಬರುತ್ತಲ್ಲ ಅದು ತುಂಬಾ ಕಮ್ಮಿ ಇತ್ತು, ಯಾಕಂದ್ರೆ ಇನ್ನು 1 or 2 days ಆಗಿತ್ತು ಅಷ್ಟೇನೆ. 1 or 2 days ಆಗಿತ್ತು ಅನ್ಸುತ್ತೆ. ಅಷ್ಟು ಅರ್ಜೆಂಟ್ ಮಾಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡಿದ್ಲು. ಸೊ ಅದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಜಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳ್ತೀವಿ. ಸೊ ಇದು ಜಸ್ಟ್ ನಿಮಗೆ ನಾವು ಯಾವ ಥರ ಪ್ಲಾನ್ ಮಾಡ್ಕೊಂಡ್ವಿ, ಸೊ ಯಾವ ಥರ ರಿವೀಲ್ ಮಾಡಿದ್ಲು ಅಂತ ಹೇಳೋದಕ್ಕೆ ಈ ವಿಡಿಯೋನ ಮಾಡಿದ್ವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ನಿಮಗೆ ಓವ್ಯುಲೇಷನ್ ಕಿಟ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಇನ್ನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಬೇಕಂತಂದರೆ ಸೊ ನಮಗೊಂದು ಕಮೆಂಟ್ಸ್ ಹಾಕಿ ಮೆಸೇಜ್ ಮಾಡಿ, ಸೊ ನಾವು ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನ ಕೊಡ್ತೀವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಎಸ್, ಇಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.